ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಜ್ಯೂಸಿ ಆದ ಒಂದು ಸಿಂಪಲ್ ಚಿಕನ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾವೇ ಟೈಮಲ್ಲಿ ಅಂದರೆ ಗೀ ರೈಸ್ ಇರಲಿ, ಚಪಾತಿ ಇರಲಿ, ಏನು ಕೂಡ ಇರಲಿ, ಫಂಕ್ಷನ್ ಇರಲಿ, ಯಾವುದಕ್ಕೂ ಕೂಡ ನೀವು ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಗರಂ ಮಸಾಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಡಿಶೇಪು, ಜಾವಿತ್ರಿ, ಲವಂಗ, ದಾಲ್ಚಿನ್ನಿ, ಏಲಕ್ಕಿ ಎಲ್ಲವನ್ನೂ ಹಾಕಿದ್ದೀನಿ. ಇದಕ್ಕೆ 1.5 kg ಚಿಕನ್ ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಪೆಪ್ಪರ್ ಪೌಡರ್ ಹಾಗೂ ಉಪ್ಪು ಹಾಗೂ ಸಣ್ಣದಾಗಿ ಹೆಚ್ಚಿದ ನಾನಿಲ್ಲಿ ಹಸಿಮೆಣಸಿನಕಾಯಿಯನ್ನು ಹಾಕಿದ್ದೀನಿ. ಹಾಗೂ 1 ಕಪ್ಪಷ್ಟು ದಪ್ಪ ಮೊಸರು ಹಾಕ್ತಾ ಇದ್ದೀನಿ. ಹಾಗೂ ನಾವು ಇವಾಗ ರೆಡಿ ಮಾಡಿದ್ವಿ ನೋಡಿ ಗರಂ ಮಸಾಲ, ಅದನ್ನು ಕೂಡ ಸೇರಿಸಿ ಸ್ವಲ್ಪ ಅರಿಶಿನ ಸೇರಿಸಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ಬೇರೆ ಏನು ಕೂಡ ಹಾಕಲಿಕ್ಕಿಲ್ಲ. ಹಾಗಾಗಿ ಪೆಪ್ಪರ್ ಪೌಡರ್ ನಿಮಗೆ ಖಾರ ಜಾಸ್ತಿ ಬೇಕಾದವರು ಇಲ್ಲಿ ಕೂಡ ಸೇರಿಸ್ಬೋದು ಅಥವಾ ಆಮೇಲೆ ಕೂಡ ಹಾಕ್ಬೋದು. ಓಕೆ, ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಬಟರ್ ತೊಗೊಂಡಿದ್ದೀನಿ. ಹಾಗೂ ಈ ಚಿಕನ್ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಒಂದು 10 ನಿಮಿಷ ಇಟ್ಟು ಆಮೇಲೆ ಇದನ್ನು ನಾನು ಈ ಬಟರಲ್ಲಿ ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಫಸ್ಟಿಗೆ ಸ್ವಲ್ಪ ನೀರು ಬಿಡ್ಬೋದು, ಆದರೆ ನೀವು ಸ್ವಲ್ಪ ಡ್ರೈ ಮಾಡಬೇಕಾಗತ್ತೆ ಇದು. ಓಕೆ, ಇವಾಗ ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಿ ಒಳ್ಳೆ ರೀತಿ ಫಸ್ಟಿಗೆ ಫ್ರೈ ಮಾಡಿದ್ದೀನಿ. ಆಮೇಲೆ ಇದನ್ನೀಗ ಮುಚ್ಚಿ ಇಡ್ತೀನಿ. ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಡಿ, ಯಾಕೆಂದರೆ ತುಂಬ ಜಾಸ್ತಿ ನೀರು ಬಿಡೋದು ಬೇಡ. ಅದು ಬೇಯೋ ತನಕ ಇನ್ನೊಂದು ಸೈಡಲ್ಲಿ ಇದರಲ್ಲಿ ನಾನು ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ. 1 ಕಪ್ಪಷ್ಟು ಫ್ರೆಶ್ ಕ್ರೀಮು. ಹಾಗೂ ಇದಕ್ಕೆ ನಮಗೆ ಇವಾಗ ಬೇಕು ಚೀಸ್. ನಾನಿಲ್ಲಿ ಅಮೂಲ್ ಚೀಸ್ ತೊಗೊಂಡಿದ್ದೀನಿ. ಇದನ್ನು ನಾನು ಇದಕ್ಕೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ತುಂಬ ಚೆನ್ನಾಗಾಗುತ್ತೆ. ಈ ಚೀಸ್ ಹಾಕಿದ್ರೇ ಇದಕ್ಕೊಂದು ಫ್ಲೇವರ್ ಬರೋದು, ಎಂಥ ಪರಿಮಳ ಬರುತ್ತೆ ಅಂದರೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಇವಾಗ ಇದು ಕುದೀತಾ ಉಂಟು ನೋಡಿ, ನೀರು ಬಿಟ್ಟಿದೆ, ನಾನು ಹೇಳಿದೆ ನೋಡಿ ಆವಾಗಲೇ. ಆದರೆ ನನಗಿದು ಸ್ವಲ್ಪ ಡ್ರೈ ಬೇಕು. ಹಾಗಾಗಿ ನೋಡಿ ಸ್ವಲ್ಪ ಹೊತ್ತು ನಾನು ಗ್ಯಾಸನ್ನು ಫಾಸ್ಟಲ್ಲಿ ಇಟ್ಟು ಓಪನ್ ಇಟ್ಟು ಇದನ್ನು ಡ್ರೈ ಮಾಡಿದ್ದೀನಿ. ಈ ರೀತಿ ಬರಬೇಕಿದು ಸರಿಯಾಗಿ ಈ ಮಸಾಲದಲ್ಲಿ ಇದನ್ನು ಇವಾಗ ಫ್ರೈ ಮಾಡಿದ್ದೀನಿ. ಇವಾಗ ಇನ್ನೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಅಥವಾ ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ನಾನಿಲ್ಲಿ ಬಟರನ್ನು ಸೇರಿಸ್ತಾ ಇದ್ದೀನಿ. ಹಾಗೂ ಇದಕ್ಕೆ 2 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ತೀನಿ. ಇದಕ್ಕೆ ಇವಾಗ ನಾವು ಟೊಮೆಟೊ ಪ್ಯೂರನ್ನು ಹಾಕೋಣ. ನಾನಿಲ್ಲಿ 2 ಕಪ್ಪಷ್ಟು ಟೊಮೆಟೊ ಪ್ಯೂರಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಜೀರಾ ಪೌಡರ್ ಹಾಗೂ ಬೇಕಿದ್ದರೆ ಕೊತ್ತಂಬರಿ ಪೌಡ್ರ್ ನೀವು ಆ್ಯಡ್ ಮಾಡ್ಬೋದು. ಆದರೆ ಕೇವಲ ಜೀರಾ ಪೌಡ್ರ್ ನಾನಿಲ್ಲಿ ಹಾಕಿದ್ದೀನಿ. ಹಾಗೂ ಫ್ರೈ ಮಾಡಿದ ಚಿಕನನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಹಾಗೂ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಳ್ಳೆ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ ಕ್ರೀಮ್, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಳ್ಳೆ ರೀತಿ ಮಿಕ್ಸ್ ಮಾಡಿ ಫಸ್ಟಿಗೆ, ಆಮೇಲೆ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡೋಣ. ಇವಾಗ ಬೇಕಾಗುವಷ್ಟು ನೀರನ್ನು ಸೇರಿಸಿ, ಆದರೆ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಇದು ದಪ್ಪನೇ ಇರಬೇಕು, ತುಂಬ ದಪ್ಪನೂ ಅಲ್ಲ. ಕುದಿ ಬಂದ ಮೇಲೆ ತುಂಬ ಇದಾಗುತ್ತೆ ಅದು. ಹಾಗಾಗಿ ಇಲ್ಲಿ ನಾನು ಕುದಿ ಬರುವಾಗ ಇದಕ್ಕೆ ಹಸಿಮೆಣಸಿನಕಾಯಿ ಹಾಗೂ 2 ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೀನಿ. ಬೇಕಿದ್ದರೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು. ಹಾಗೂ ಕೊತ್ತಂಬರಿ, ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಹಾಗಾಗಿ ಉಪ್ಪು ಸೇರಿಸಿದ್ದೀನಿ. ಹಾಗೂ ಸ್ವಲ್ಪ ಖಾರ ಬೇಕಂತಾದರೆ ನೀವು ಪೆಪ್ಪರ್ ಪೌಡ್ರು ಹಾಕ್ಬೋದು. ಹಾಗೂ ಗರಂ ಮಸಾಲ ಮಾಡಿದ್ವಿ ನೋಡಿ ನಾವು ಫಸ್ಟಿಗೆ, ಅದರಲ್ಲಿ ಸ್ವಲ್ಪ ನಾನಿಲ್ಲಿ ಮೇಲ್ಗಡೆಯಿಂದ ಹಾಕಿದ್ದೀನಿ. ಇವಾಗ ನೋಡಿ ಒಳ್ಳೆ ರೀತಿ ಇದು ಕುದೀತಾ ಉಂಟು ನೋಡಿ, ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು, ಅಷ್ಟೇ ಒಳ್ಳೆ ಟೇಸ್ಟ್ ಇರುತ್ತೆ. ನಾನೊಂದಿಗೆಲ್ಲ ಇದು ತುಂಬ ಸೂಪರ್ ಆಗುತ್ತೆ. ಜಸ್ಟ್ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಇದರ ಗ್ರೇವಿ ಒಳ್ಳೆ ಕಲರ್ ಬಂದಿದೆ, ಸೂಪರ್ ಆಗುತ್ತೆ. ಚೀಸಿ ಫ್ಲೇವರಲ್ಲಿ ತುಂಬ ಚೆನ್ನಾಗಾಗುತ್ತೆ ಇದು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಇದನ್ನೊಮ್ಮೆ ಟ್ರೈ ಮಾಡಿ ಯಾವ ರೀತಿ ಆಗಿತ್ತಂತ ಹೇಳಿ. ಓಕೆ, ನಾನಂತೂ ಇಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ನಾವು ಇದನ್ನು ಎಂಜಾಯ್ ಮಾಡ್ತೀವಿ. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.